ಮತ್ತು ಗೌತಮ್. ಸೊ ಟಿಕೆಟ್ ತೊಗೊಂಡಾಯಿತು ಬಾಲ್ಕನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ 2:03 ಆಗ್ತಾ ಬಂತು. ಸೊ ಈಗ ಊಟ ಮಾಡ್ತಾಯಿದ್ದೀನಿ. ಸೊ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದೆ ಗೈಸ್. ಸೊ ಊಟ ಮಾಡ್ತಾಯಿದ್ದೀನಿ. ಸೊ ಊಟ ಮಾಡಿ ಸ್ವಲ್ಪ ಇದಕ್ಕೆ ಹೋಗಿ ಬರಲಿಕ್ಕುಂಟು. ಎಲ್ಲಿಗಂದರೆ ಇದಕ್ಕೆ ಬಜಾಜ್ ಫೈನಾನ್ಸಿಗೆ ಸ್ವಲ್ಪ ಹೋಗಿ ಬರಲಿಕ್ಕಿದೆ. ಸೊ EMI ಸ್ವಲ್ಪ ಮಾತಾಡಿ ಬರಲಿಕ್ಕುಂಟು ಗೈಸ್. ಸೊ ಅದಕ್ಕೋಸ್ಕರ ಓಕೆ, ಅಲ್ಲಿಗೆ ಹೋಗಿ ಸಿಗ್ತೆ. ನಾನು ಊಟ ಮಾಡ್ತೀನಿ ಈಗ. ಊಟ ಮಾಡಿ ಓಕೆ ಮತ್ತೆ ಸಿಗ್ತೆ. ಬಾಯ್. ಸೊ ಗೈಸ್, ಬಿರಿಯಾನಿ ತಿಂತಾಯಿದ್ದೀನಿ. ದೊನ್ನೆ ಬಿರಿಯಾನಿ. ಸೊ ಓಕೆ, ತಿಂದ್ಬಿಟ್ಟು ಸಿಗ್ತಾನೆ. ಬಾಯ್. ಗೈಸ್, ಬಜಾಜ್ ಫೈನಾನ್ಸ್ ಹತ್ರ ಬಂದಿದ್ದೇವೆ ಈಗ, ಮೇಲ್ಗಡೆ ಇರೋದು. ಸೊ ಸೀದಾ ಹೋಗುವ, ಏನು ಹೇಳ್ತಾರೆ ಕೇಳಿ ಬರುವ. ಸೊ ಗೌತಮ್ಗೆ ಏನೋ ಪರ್ಸ್ನಲ್ ಲೋನ್ ಬೇಕಂತೆ. ಸೊ ಅವನು ಸಂಬಂಧಿಯನ್ನು ಕೇಳಬೇಕಂತ. ಸೊ ಓಕೆ, ಕೇಳ್ತೇನೆ. ಸೊ ಆದರೆ ಅದಕ್ಕೆ ಇನ್ನೊಬ್ಬರ ಹೆಸರಿಂದ ಮೊಬೈಲ್ ತೊಗೊಳ್ತೀವಿ, EMI ಮಾಡ್ತೀವಿ ಅಂದರೆ ತುಂಬ ಜಾಗ್ರತೆಯಿಂದ ಇರಬೇಕಂತ ಈಗೀಗ ಅರ್ಥ ಆಗ್ತದೆ ಗೈಸ್. ಓಕೆ, ನೋಡುವ ಏನಾಗುತ್ತೆ ಅಂತ ಹೋಗಿ ಮಾತಾಡಿ ಬರುವ. ಓಕೆ. ಸೊ ಗೈಸ್, ಬಜಾಜ್ ಫೈನಾನ್ಸ್ ಹತ್ರ ಬಂದಿದ್ವಿ. ಸೊ ಆಯಿತು. ಆದರೆ 25ನೇ ತಾರೀಕು ಒಳಗಡೆ ಬಂದರೆ ಅವ್ಕೆ ಮಾತ್ರ ಕಟ್ಟಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಸೊ ನನ್ನ ಪರ್ಸ್ನಲ್ ಲೋನ್ ಕೇಳಿದ್ವಿ. ಒಂದು 4-5 ತಿಂಗಳು ಹೋಗ್ಬೇಕಂತ ಹೇಳಿದ್ರು. ಸೊ ಹಾಗಾಗಿ ಸೀದಾ ಹೋಗ್ತಿದ್ದೀವಿ ಈಗ. ಸೊ ಹೋಗುವ. ಸೊ ಇನ್ನೊಂದು ಏನು ಎಚ್ಚರಿಕೆ ಅಂದರೆ, ಇನ್ನೊಬ್ಬರ ಹೆಸರಿಂದ ನೀವೇನಾದರೂ ತೆಗಿತೀರ ಅಂದರೆ ಒಂದು 4-5 ಸತಿ ಯೋಚನೆ ಮಾಡಿ. ಯಾಕಂದರೆ ನನಗೆ ಅನುಭವ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದರಲ್ಲಿ ಮೊಬೈಲಲ್ಲಿ EMI ತೊಗೊಂಡ್ರೆ ಅದು ಲೋನ್ ಟ್ರಾನ್ಸ್ಫರ್ ಅಂತೂ ಯಾವುದೋ ಕಾರಣಕ್ಕೂ ಆಗೋದೂ ಇಲ್ಲ. ಸೊ ಓಕೆ, ಅಲ್ಲ ನಾನು ಅಂದ್ಕೊಳ್ತಿದ್ದು ಬೇರೆಯವರಿಗೆಲ್ಲ. ಸೊ ಗೈಸ್, ಬಜಾಜ್ ಫೈನಾನ್ಸಿಂದ ಹೋದವರು ಸೀದಾ ಗಜಾನನ ಕ್ರಿಕೆಟರ್ಸ್ ಪಿಕ್ಚರ್ ನೋಡಲಿಕ್ಕೆ ಬಂದಿದ್ವಿ, ನಾನು ಮತ್ತು ಗೌತಮ್. ಸೊ ಟಿಕೆಟ್ ತೊಗೊಂಡಾಯಿತು ಬಾಲ್ಕನಿ. ಸೊ 4 ಗಂಟೆ ಶೋ. ಸೊ ಸೀದಾ ಹೋಗುವ ಈಗ. ಸೊ ಹೋಗಿ ಪಿಕ್ಚರ್ ನೋಡುವ. 3 ದಿನ ಆಯಿತು ರೂಮಲ್ಲೇ ಮಲ್ಕೊಂಡಿದ್ದೆ ಕೈ ನೋವಿಗೆ. ಸೊ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡುವ ಅಂತ ಹೋಗ್ತಾಯಿದ್ದೀವಿ. ಸೊ ಹೋಗುವ ಗೈಸ್, ಹೋಗಿ ಪಿಕ್ಚರ್ ಹೇಗಿದೆ. ಸೊ ಪಿಕ್ಚರ್ ಒಳ್ಳೆಯದೆ ಅಂತ ಹೇಳಿದರು. ಸೊ ತುಳು ಪಿಕ್ಚರ್. ಸೊ ಓಕೆ, ನೋಡುವ ಹೇಗಿದೆ ಅಂತ. ಸೊ ನೋಡಿ ಬರುವ. ಸೊ ಓಕೆ, ಬಾಯ್. ಸೊ ಗೈಸ್, ಫಿಲ್ಮ್ ಮುಗೀತು. ಸೊ ಫಿಲ್ಮ್ ಮುಗಿಸ್ಕೊಂಡು ಸೀದಾ ಹೋಗ್ತಾಯಿದ್ದೀವಿ. ಸೊ ಗೌತಮ್ ಆಗಿದ್ದಾನೆ. ಸೊ ನೈಟ್ ಶೋಗೆಲ್ಲ ಜನ ನಿಂತಿದ್ದಾರೆ ಗೈಸ್. ಸೊ ಮೂವಿ ಮಾತ್ರ ಸಾಕಾಗಿದೆ. ಸೊ ಬನ್ನಿ ನೋಡಿ, ಒಳ್ಳೆಯದೇ ಗಜಾನನ ಕ್ರಿಕೆಟರ್ಸ್. ಸೊ ಓಕೆ, ರೂಮಿಗೆ ಹೋಗಿ ಸಿಗ್ತಾನೆ. ಬಾಯ್. ಸೊ ಗೈಸ್, ಪಿಕ್ಚರ್ ನೋಡಿ ಈಗ ಬಂದ್ವಿ. ಸೊ ಮಂಜನು ಇಲ್ಲೇ ಇದ್ದಾನೆ, ಫ್ರೆಂಚ್ ಫ್ರೈ ಮಾಡ್ತಿದ್ದಾನೆ. ಒಂದು ಸ್ಟೋರಿಯಿಂದ ಬರಬೇಕಾದಾಗೆಲ್ಲ ನಮಗೆ ಫ್ರೀ ತರೋದು ಅಲ್ಲ ಮಂಜೆ. ತಲೆ ಸಿಕ್ಕಾಬಿಟ್ಟೆ ಉಂಟು ಗೈಸ್. ಸೊ ನೋಡೋ ಏನು ಮಾಡೋದು ಅಂತ.